ನಮಸ್ತೆ, ಹ್ಯಾಪಿ ಈವ್ನಿಂಗ್, ಎಕ್ಸಲೆಂಟ್ ಈವ್ನಿಂಗ್. ವೆಲ್ಕಮ್ ಟು ವಿಷನ್ ಇಂಡಿಯಾ ಅಕಾಡೆಮಿ. ಇವತ್ತಿನ ದಿನದ ಸ್ಪೆಷಲ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪರ್ಸ್ನಲ್ ಇಯರ್ ಗೈಡೆನ್ಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಪರ್ಸ್ನಲ್ ಇಯರ್ ಗೈಡೆನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ಲಿಂಕ್ ಕೊಡ್ತೀನಿ, ಯೂಟ್ಯೂಬಲ್ಲೂ ಕೂಡ ವ್ಯೂ ಮಾಡ್ಬೋದು ನೀವು. ಪರ್ಸ್ನಲ್ ಇಯರ್ 2 ಬಂದವ್ರಿಗೆ ಮತ್ತು ಪರ್ಸ್ನಲ್ ಮಂತ್ 2 ಬಂದವ್ರಿಗೆ ಆಲ್ರೆಡಿ ಪ್ರಿಡಿಕ್ಷನ್ ಕೊಟ್ಟಿದ್ವಿ, ಫೆಬ್ರವರಿ ಮಂತ್ ಪ್ರಿಡಿಕ್ಷನು. ಈ ಸತಿ ಮಾರ್ಚ್ ಮಂತ್ ಪ್ರಿಡಿಕ್ಷನ್ ಕೊಡ್ತಾ ಇದ್ದೀವಿ. ಜೊತೆಗೆ ಅಲಾಂಗ್ ವಿತ್ ಯಾರಿಗೆಲ್ಲ ಪರ್ಸ್ನಲ್ ಇಯರು 3 ಬರ್ತಾ ಇದೆಯೋ ಅವ್ರಿಗೆಲ್ಲ ಈ ಪ್ರಿಡಿಕ್ಷನ್ನು ದಯವಿಟ್ಟು ಅವ್ರಿಗೆಲ್ಲ ಜಾಸ್ತಿ ಶೇರ್ ಮಾಡಿ. ನಿಮಗೆ ಪರ್ಸ್ನಲ್ ಇಯರ್ ಕಂಡುಹಿಡಿಯೋದು, ಪರ್ಸ್ನಲ್ ಮಂತ್ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಗಬೇಕಂದ್ರೆ ನಮ್ಮ ಮಾಸ್ಟರ್ ನ್ಯೂಮರಾಲಜಿ ಕ್ಲಾಸ್ಗೆ ಜಾಯ್ನ್ ಆಗಬೇಕು. ಜಾಯ್ನ್ ಆದರೆ ಅದರಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಬೋದು. ಇದರಲ್ಲಿ ಜಸ್ಟ್ ಸಿಂಪಲ್ ಟಿಪ್ಸ್ ಜೊತೆಗೆ ನೋಡೋಣ ಯಾವ ರೀತಿ ಇದೆ ಮಾರ್ಚ್ ಮಂತು ಅಂತೇಳಿ. ಜನರಲ್ ಆಗೂ ಆಗುತ್ತೆ. ಜೊತೆಗೆ ಯಾರಿಗೆ ಪರ್ಟಿಕ್ಯುಲರಾಗಿ ಮಾರ್ಚ್ ಮಂತ್ ಬಂದಿದೆ, ಯಾರಿಗೆಲ್ಲ ಪರ್ಸ್ನಲ್ ಮಂತ್ 3 ಬರ್ತಾ ಇದೆ, ಗುರುವಿಂದ ಯಾರು ರೂಲ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಇದು ಸಲ್ಲತ್ತೆ ಈ ವಿಡಿಯೋ. ತುಂಬ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಈ ಮಾರ್ಚ್ ಮಂತ್ ಅಂದರೆ ಜುಪಿಟರ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಜುಪಿಟರ್ ಇಯರ್ ಅಂದರೆ ಲಾರ್ಡ್ ಗುರು ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದೊಂದು ಬೆಸ್ಟ್ ಇಯರ್ ಆಗಿದೆ. ಇದರಲ್ಲಿ ನಾವು ಸಾಕಷ್ಟು ಎಕ್ಸ್ಪ್ಯಾನ್ಷನ್ ಮಾಡ್ಬೋದು, ಎಕ್ಸ್ಪಾಂಡ್ ಮಾಡ್ಬೋದು ಈ ಇಯರ್ನ ನಾವು, ಅಥವಾ ಈ ಮಂತನ್ನ ಮಾರ್ಚ್ ಮಂತಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅದೆಲ್ಲ ನಿಮಗೆ ಸಿಗುತ್ತೆ. ಏನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಅದು ಒಂದು ಹೈಯರ್ ಲೆವೆಲ್ ಗ್ರೋತ್ನ ನೀವು ನೋಡ್ತೀರಾ ಈ ಸತಿ. ಇದು ಅಷ್ಟೇ ಅಲ್ಲದೆ ಲರ್ನಿಂಗ್ ರಿಲೇಟೆಡ್ ಇಯರು, ನಾಲೆಡ್ಜ್ ರಿಲೇಟೆಡ್ ಇಯರ್ ಆಗಿದೆ, ನಾಲೆಡ್ಜ್ ರಿಲೇಟೆಡ್ ಮಂತ್ ಆಗಿದೆ ಈ ಮಾರ್ಚ್ ಮಂತ್ ಅನ್ನೋಂಥದ್ದು. ಅಷ್ಟೇ ಅಲ್ಲದೆ ಸ್ಪಿರಿಚುವಲ್ ಮಂತ್ ಕೂಡ ಆಗಿದೆ. ಯಾರಾದರೂ ಅಂದ್ಕೊಂಡಿರ್ತಾರೆ ಶಿರಡಿಗೆ ಹೋಗಬೇಕು ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಬೇಕು ಅಂತೇಳಿ ತುಂಬ ಜನ ಅಂದ್ಕೊಂಡಿರ್ತಾರೆ, ಹೋಗ್ಲಿಕ್ಕೆ ಆಗಿರೋದಿಲ್ಲ ಇಷ್ಟು ದಿವಸ. ಈ ಮಾರ್ಚ್ ಮಂತಲ್ಲಿ ಈ ಪರ್ಸ್ನಲ್ ಇಯರ್ 3 ಬಂದಾಗ ಟಕ್ ಅಂತ ಹೋಗಿ ಬರ್ತಾರೆ ಅಂಥ ಒಂದು ಇಯರ್ ಇದು. ತುಂಬ ರಿಲೀಜಿಯಸ್ ಆಗಿರೋಂಥ ಒಂದು ಇಯರು. ಅಷ್ಟೇ ಅಲ್ಲದೆ ಪಾಸಿಟಿವ್ ವೈಬ್ ಇರುತ್ತೆ, ತುಂಬ ಪಾಸಿಟಿವ್ ಥಾಟ್ ಬರ್ತಾ ಇರುತ್ತೆ ನಿಮಗೆ, ಗುಡ್ ಹೋಪ್ ಇರುತ್ತೆ, ಆಶಾವಾದಿಗಳಾಗಿರ್ತಾರೆ ಈ ಮಾರ್ಚ್ ಮಂತಲ್ಲಿ. ಅಷ್ಟೇ ಅಲ್ಲದೆ ತುಂಬ ಪಾಸಿಟಿವ್ ಥಿಂಕ್ ಇರುತ್ತೆ, ಗ್ರೋತ್ ಇರುತ್ತೆ, ಅಚೀವ್ಮೆಂಟ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ, ಆಪ್ಟಿಮಿಸ್ಟಿಕ್ ಆಗಿರ್ತಾರೆ. ಈ ಮಾರ್ಚ್ ಮಂತ್ ಏನಿದೆ ಅದು ಸೆಲ್ಫ್ ಡೆವಲಪ್ಮೆಂಟ್ಗೋಸ್ಕರ ಅಂತಲೇ ಇರೋ ಮಂತ್ ಆಗಿದೆ. ತುಂಬ ಟೈಮ್ನ ಕಲಿಕೆಗೆ ಕೊಡಿ. ಕಲಿಕೆ ನೀವೆಷ್ಟು ಕಲಿತೀರೋ ಅದು ನಿಮ್ಮನ್ನು ಮತ್ತಷ್ಟು ಇಂಪ್ರೂವ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಮಾರ್ಚ್ ಮಂತಲ್ಲಿ ಯಾರಿಗೆಲ್ಲ ಪರ್ಸ್ನಲ್ ಇಯರ್ 3 ಬರ್ತಾ ಇದೆ ಅವ್ರಿಗೆಲ್ಲ ಮಲ್ಟಿ ಟಾಸ್ಕಿಂಗ್ ಮೆಂಟಾಲಿಟಿ ಬರುತ್ತೆ. ದಯವಿಟ್ಟು ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ಹೋಗಬೇಡಿ. ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ಅರ್ಧದಲ್ಲೇ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಯಾವುದಕ್ಕೂ ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಅಷ್ಟೇ ಅಲ್ಲದೆ ತುಂಬ ಸೋಷಿಯಲಿಸ್ಟಿಕ್ ಆಗಿರ್ತೀರಾ, ತುಂಬ ಹ್ಯಾಪಿ ಆಗಿರ್ತೀರಾ, ಲಾಟ್ಸ್ ಆಫ್ ಸಕ್ಸಸ್ ನಿಮಗೋಸ್ಕರ ಕಾಯ್ತಾ ಇದೆ. ನಿಮ್ಮ ಎಫರ್ಟ್ ಬೇಕು ಅಷ್ಟೇ, ಅದಕ್ಕೆ ಗ್ರೋತ್ ನೋಡ್ತೀರಾ. ಯಾರಿಗಾದ್ರೂ ಮದುವೆ ಆಗಬೇಕು ಅನ್ನೋದಿದ್ರೆ ಈ ಮಾರ್ಚ್ ಮಂತಲ್ಲಿ, ಅಷ್ಟೇ ಅಲ್ಲದೆ ಈ ಪರ್ಸ್ನಲ್ ಇಯರ್ 3 ಬರ್ತಾ ಇರುವಾಗ ಮದುವೆ ಕೂಡ ಆಗ್ಬೋದು. ಗುರುಬಲ ಅನ್ನೋದು ಆ್ಯಕ್ಟಿವೇಟ್ ಆಗಿರುತ್ತೆ. ಗುರುಬಲದ ಸಮಯದಲ್ಲಿ ಮದುವೆಗೆ ಅಂತಲೇ ಮೀಸಲಿಟ್ಟಿರೋ ಸಮಯ ಅದು. ಯಾರಿಗೆಲ್ಲ ಮದುವೆ ಡಿಲೇ ಆಗ್ತಿದೆಯೋ ಅವ್ರಿಗೆಲ್ಲ ಇದು ಬೆಸ್ಟ್ ಮಂತು, ಬೆಸ್ಟ್ ಇಯರು. ಈ ಇಯರಲ್ಲಿ ಮದುವೆ ಆಗ್ಬೋದು. ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಮನೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಮನೆ ಪರ್ಚೇಸ್ ಮಾಡ್ಬೋದು. ಜಾಬಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಪ್ರಮೋಷನ್ ಸಿಗುತ್ತೆ. ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ವೆಹಿಕಲ್ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ಇಯರು ನಿಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ಇಯರ್ 3 ಬರ್ತಾ ಇದೆಯೋ ಅವ್ರಿಗೆ ಈ ಇಯರು ತುಂಬ ಸಪೋರ್ಟಿವ್ ಆಗಿರುತ್ತೆ. ಯು ಕ್ಯಾನ್ ಡೂ ಎನಿಥಿಂಗ್ ಅಂತೇಳಿ ಹೇಳ್ಬೋದು ಈ ಮಂತಲ್ಲಿ ಅಥವಾ ಈ ಇಯರಲ್ಲಿ. ನಿಮ್ಮ ಬಿಸ್ನೆಸ್ ನಡೀತಾ ಇದೆ, ಒಂದು ಹೊಸ ಬ್ರ್ಯಾಂಚ್ ಓಪನ್ ಮಾಡಬೇಕು, ಒಂದು ಹೊಸ ಔಟ್ಲೆಟ್ ಓಪನ್ ಮಾಡಬೇಕು ಅಂದರೆ ಆರಾಮಾಗಿ ಓಪನ್ ಮಾಡ್ಬೋದು. ಮಂತ್ನ ಒಂದು ಸಪೋರ್ಟ್ ನಿಮಗೆ ಸಿಗುತ್ತೆ, ಗುರು ಬಲ ಅನ್ನೋದು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಯಾರೆಲ್ಲ ಜಾಬ್ ಮಾಡ್ತಾ ಇರ್ತಾರೋ ಅವರೆಲ್ಲ ಇನ್ನೂ ಒಂದು ಜೊತೆಗೆ ಏನಾದರೂ ಕಲ್ತ್ಕೊತೀನಿ, ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ನ್ಯೂಮರಾಲಜಿ ಕಲ್ತ್ಕೊತೀನಿ ಅಂದರೆ ಕಲ್ತ್ಕೊಳ್ಬೋದು. ಅದರಿಂದ ಸೆಕೆಂಡ್ ಇನ್ಕಮ್ ರೈಸ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೆಕೆಂಡ್ ಇನ್ಕಮ್ ರೈಸ್ ಮಾಡೋದಕ್ಕೆ ಅಂತಲೇ ಇರೋ ಇಯರ್ ಇದು. ನಿಮ್ಮ ಬಿಸ್ನೆಸ್ನ ಎಕ್ಸ್ಪಾಂಡ್ ಮಾಡೋದಕ್ಕೆ ಅಂತಲೇ ಇರೋ ಇಯರ್ ಇದು. ಪಾಸಿಟಿವ್ ಸೈಡಲ್ಲಿ ಏನೇನು ನೋಡ್ತೀವಿ ಅನ್ನೋದಾದರೆ, ಒಂದು ಕ್ರಿಯೇಟಿವ್ ಮೈಂಡ್ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿ. ತುಂಬ ಕ್ರಿಯೇಟಿವ್ ಆಗಿ ಇಮ್ಯಾಜಿನೇಷನ್ ಮಾಡ್ತೀರಾ. ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಡೆವಲಪ್ ಆಗಿರುತ್ತೆ. ತುಂಬ ಸೋಷಿಯಲಿಸ್ಟಿಕ್ ಆಗಿರ್ತೀರ, ತುಂಬ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆನೂ ಬೆರೀತೀರಾ. ಅಷ್ಟೇ ಅಲ್ಲದೆ ಕಲಿಕೆಯಲ್ಲಿ ತುಂಬ ಆಸಕ್ತಿ ಇರುತ್ತೆ, ತುಂಬ ಕಲಿಬೇಕು ಅನ್ನೋದಿರುತ್ತೆ, ಕಲ್ತ್ಕೊಳ್ಬೋದು. ಸ್ಪಿರಿಚುವಲ್ ಗ್ರೋತ್ ನೋಡ್ತೀರಾ. ಹಾಗೆ ಪೂಜೆ, ಹೋಮ, ಹವನ ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಈ ಮಂತಲ್ಲಿ ಮಾಡ್ಬೋದು. ಯಾರಿಗೆಲ್ಲ ಇದು ಫೆಬ್ರವರಿ ಮಂತ್ ಪರ್ಸ್ನಲ್ ಮಂತ್ ಯಾರಿಗೆಲ್ಲ 3 ಬರ್ತಾ ಇದೆ, ಗುರುವಿಂದ ಯಾರು ರೂಲ್ ಆಗ್ತಿದ್ದಾರೆ ಅವರೆಲ್ಲ
ಪೂಜೆ ಹೋಮ ಹವನ ಎಲ್ಲ ಮಾಡಿಸ್ಬೋದು. ನೆಗೆಟಿವ್ ಸೈಡಲ್ಲಿ ಏನು ನೋಡ್ತೀರಾ, ಇನ್ಕಂಪ್ಲೀಟಾಗಿ ನಿಮ್ಮ ವರ್ಕ್ನ ಬಿಟ್ಬಿಡ್ತೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಅಷ್ಟೇ ಅಲ್ಲದೆ ಮಲ್ಟಿ ಟಾಸ್ಕಿಂಗ್ ಅಂತೇಳಿ ಹೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಮತ್ತು ತುಂಬ ಟ್ರಸ್ಟ್ ಮಾಡ್ತೀರಾ, ಯಾರನ್ನಾದರೂ ತುಂಬ ನಂಬಿಡ್ತೀರಾ, ಮೋಸ ಹೋಗೋ ಸಾಧ್ಯತೆ ಇದೆ, ಹುಷಾರಾಗಿರಿ. ಹಾಗೆ ತುಂಬ ಓವರ್ ಟ್ರಸ್ಟ್ ಮಾಡ್ತೀರಾ, ತುಂಬ ದಾನ ಮಾಡಿಬಿಡ್ತೀರಾ, ಸ್ಯಾಕ್ರಿಫೈಸ್ ಮಾಡ್ತೀರಾ, ಅದ್ರ ಬಗ್ಗೆನೂ ಸ್ವಲ್ಪ ಕೇರ್ ತೊಗೊಬೇಕು. ಹಾಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ, ನಮ್ಮ 3 ಅಂತ ಹೇಳಿದ್ರೆ ನ್ಯೂಮರಾಲಜಿನಲ್ಲಿ ಗುರು ಅಂತ ಕನ್ಸಿಡರ್ ಮಾಡ್ತೀವಿ, ಲಾರ್ಡ್ ಜುಪಿಟರ್. ಪ್ಲ್ಯಾನೆಟ್ನಲ್ಲಿ ನೋಡಿದಾಗ ನಮಗೆ ಪ್ಲ್ಯಾನೆಟ್ ಎಷ್ಟು ಯೂಜ್ ಆಗಿದೆ ಅಲ್ವಾ ಗುರು ಅಂದರೆ, ಅದೇ ರೀತಿ ವೆಯ್ಟ್ ಗೇನ್ ಆಗೋಂಥ ಚಾನ್ಸಸ್ಸು ಇರುತ್ತೆ. ತುಂಬ ಹ್ಯೂಜ್ ಆಗಿ ವೆಯ್ಟ್ ಗೇನ್ ಆಗ್ಬೋದು. ಸೊ ಸ್ವಲ್ಪ ಎಕ್ಸಸೈಸಸ್ ಮಾಡೋದು ತುಂಬ ಒಳ್ಳೆಯದು. ರೆಮಿಡೀಸ್ ಏನು ಅಂತ ನೋಡೋಣ. ಇದಕ್ಕೆ ಯಾರಿಗೆಲ್ಲ ಇದು ಕೆಲವ್ರಿಗೆ ಆ್ಯಂಟಿ ಕೂಡ ಆಗುತ್ತೆ 3 ಬಂದಾಗ, ಅವರಿಗೆ ರೆಮಿಡೀಸ್ ಏನು ಅಂತ ನೋಡೋಣ. ಅಷ್ಟೇ ಅಲ್ಲದೆ ಜನರಲ್ ಆಗಿ ಈ ರೆಮಿಡಿನ ಎಲ್ಲರೂ ಫಾಲೋ ಮಾಡ್ಬೋದು. ಆದಷ್ಟು ಗುರುವಿನ ಆರಾಧನೆ ಮಾಡಿ. ಗುರು ಅಂದರೆ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಶಿಕ್ಷಕರು, ನಿಮ್ಮ ಮೆಂಟರು, ನಿಮ್ಮ ಕೋಚ್ ಕೂಡ ಆಗಿರ್ಬೋದು. ಅವರಿಗೆ ಒಂದು ಅವ್ರ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ, ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ. ಹೀಗೆ ಅವರ ಒಂದು ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡ್ರೆ ಈ ವರ್ಷ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಹಾಗೆ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಭೇಟಿ ಕೊಡೋದು ತುಂಬ ಒಳ್ಳೆಯದು. ಹಾಗೆ ಕ್ರಿಸ್ಟಲ್ ಬ್ರಾಸ್ಲೆಟ್ ಕೂಡ ವೇರ್ ಮಾಡ್ಬೋದು, ಅಮೆಥಿಸ್ಟ್ ವೇರ್ ಮಾಡ್ಬೋದು. ಬೇಕಂದರೆ ನಮ್ಮ ಕಮ್ಯುನಿಟಿಗೆ ಕಾಲ್ ಮಾಡಿ, ಟೀಮ್ ವಿಲ್ ಹೆಲ್ಪ್ ಯು. ಹಾಗೆ ಎಲ್ಲೋ ಸಿಟ್ರಿನ್ ಬ್ರಾಸ್ಲೆಟ್ ಅಂತ ಬರುತ್ತೆ, ಅದು ಯಾರು 3 ಇಂದ ರೂಲ್ ಆಗ್ತಾರಲ್ಲ ಅವ್ರಿಗೆ ಅಂತಲೇ ಹೇಳಿ ಮಾಡಿಸಿದಂಥ ಬ್ರಾಸ್ಲೆಟು, ಅದನ್ನು ಕೂಡ ವೇರ್ ಮಾಡ್ಬೋದು. ಕಮ್ಯುನಿಟಿ ಟೀಮ್ ಕಾಲ್ ಮಾಡಿ, ದೇ ವಿಲ್ ಹೆಲ್ಪ್ ಯು. 2 ಟೈಪ್ ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ, ಯಾವುದನ್ನು ಬೇಕಾದರೂ ತೊಗೊಬೋದು. ಅಮೆಥಿಸ್ಟ್ ಬೇಕಿದ್ರೂ ತೊಗೊಬೋದು, ಎಲ್ಲೋ ಸಿಟ್ರಿನ್ ಕೂಡ ತೊಗೊಬೋದು. ಐ ಪ್ರಿಫರ್ ಎಲ್ಲೋ ಸಿಟ್ರಿನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಸಾಕಷ್ಟು ಮೆಡಿಟೇಷನ್ ಮಾಡಬೇಕು. ತುಂಬ ಲಾಯಲ್ ಆಗಿರಿ, ತುಂಬ ಹಾನೆಸ್ಟ್ ಆಗಿರಿ. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಡೊನೇಟ್ ಮಾಡಿ, ಎಜುಕೇಷನ್ ಫೀಲ್ಡ್ಗೆ ಏನಾದರೂ ಡೊನೇಟ್ ಮಾಡೋದು ತುಂಬ ಒಳ್ಳೆಯದು. ಆಲ್ರೆಡಿ ನಮ್ಮ ಟೀಮ್ ಕಡೆಯಿಂದ NGO ನಡೆಸ್ತಾ ಇದ್ದೀವಿ ನಾವು. ಪ್ರತಿ ಸ್ಕೂಲ್ಗೂ ವಿಸಿಟ್ ಮಾಡಿ, ಗೌರ್ಮೆಂಟ್ ಸ್ಕೂಲ್ಗೆ ಎಸ್ಪೆಷಲಿ ವಿಸಿಟ್ ಮಾಡಿ, ಮಕ್ಕಳ ಎಕ್ಸಾಮ್ ಫಿಯರಿಂದ ಹೊರಗೆ ಬರೋದು ಹೇಗೆ ಅಂತೇಳಿ ಕೋಚಿಂಗ್ ಕೊಡ್ತಾ ಇದ್ದೀವಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ, ಯಾವುದಾದ್ರೂ ಶಾಲೆಯವ್ರು ನೋಡ್ತಾ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಐ ವಿಲ್ ಕಮ್ ಆ್ಯಂಡ್ ಟೇಕ್ ಒನ್ ಸೆಷನ್. ಆ್ಯಂಡ್ ಮೈಂಡ್ ಇಟ್ ಒನ್ ಥಿಂಗ್, ಇಟ್ ಈಸ್ ಅ ಫ್ರೀ ಕೋಚ್, ಫ್ರೀ ಸೆಷನ್. ಎಲ್ಲ ಸರ್ಕಾರಿ ಶಾಲೆಗಳಿಗೂ ತಲುಪಬೇಕು, ಇದೆ ನನ್ನ ಆಸೆ. ಮಕ್ಕಳೆಲ್ಲರೂ ಫ್ರೀಯಾಗಿ ಯಾವುದೇ ಟೆನ್ಷನ್ಸ್ ಇಲ್ಲದೆ ಎಕ್ಸಾಮ್ ಬರೀಬೇಕು, ಇದೊಂದೇ ನಮ್ಮ ಇಂಟೆನ್ಷನು. ಇದೊಂದು ಡೊನೇಟೇ ಆಗುತ್ತೆ, ಜ್ಞಾನದಾನ ಅಂತೇಳಿ ಕರಿತೀವಿ. ಜ್ಞಾನನ ನೀವು ಕೂಡ ಸ್ವೀಕರಿಸಿ, ಹಾಗೆ ಜ್ಞಾನನ ಹಂಚಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಆಶ್ರಮಗಳಿಗೂ ಕೂಡ ಹೋಗ್ಬೋದು, ಆಶ್ರಮಗಳಿಗೂ ಕೂಡ ಹೋಗಿ ದಾನ ಮಾಡೋದು ತುಂಬ ಒಳ್ಳೆಯದಾಗತ್ತೆ. ಯಾವುದಾದ್ರೂ ಆಶ್ರಮ ನಾವು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ, ನಮ್ಮ NGO ಅಂಡರಲ್ಲೇ ನಡೀತಾ ಇದೆ. ಆಶ್ರಮಗಳಿಗೂ ಕೂಡ ವಿಸಿಟ್ ಮಾಡಿ, ಅವ್ರಿಗೇನು ಹೆಲ್ತ್ ಇಶ್ಯೂ ಇದೆ ಅದನ್ನು ಕ್ಯೂರ್ ಮಾಡ್ತಾ ಬರ್ತಾ ಇದ್ದೀವಿ. ನಿಮ್ಮ ಆಶ್ರಮದವ್ರು ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಆಶ್ರಮದವ್ರಿಗೆ ನಾನು ಬಂದು ನಿಮ್ಮ ಆಶ್ರಮನ ವಿಸಿಟ್ ಮಾಡಬೇಕು, ಅಲ್ಲಿರೋರು ಹೆಲ್ತ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಿದ್ರೆ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ. ಇದೆಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾ ಇದ್ದೀವಿ ನಾವು, ಯಾವುದೇ ರೀತಿ ಚಾರ್ಜಸ್ ಮಾಡ್ತಾ ಇಲ್ಲ. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ನು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಾ ಇರಿ. ಥ್ಯಾಂಕ್ ಯು.